ಮುದುಕ ಸಿಕ್ಕಾಪಟ್ಟೆ ದುಡಿದಿದ್ದ ಜೀವನದೊಳಗ, ಭಾಳ ಗಳಿಸಿದ್ದ, ಹೊಲ ಮನಿ ಎಲ್ಲ ಗಳಿಸಿದ್ದ. ಎಲ್ಲ ಮಕ್ಕಳು 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 ಅಂತೇಳಂತಂದ್ರೆ ಮಕ್ಕಳಿಗೆ ಕೊಟ್ಟು ಮಾಡ್ಕೊಂಡು ಹೋಗ್ತಾವ. ಪಾಪ ಇರಾಕ ಮಕ್ಕಳು ನಾಲ್ಕದಾವ ಅಂತ ತಿಳ್ಕೊಂಡು ಮಕ್ಕಳ ಮ್ಯಾಲಿನ ವ್ಯಾಮೋಹಕ್ಕೆ ತಾ ದುಡ್ದಿದ್ದೆಲ್ಲ ಕೊಟ್ಟಿದ್ದ. ಹೊಲ ಕೊಟ್ಟಿದ್ದ, ಮನಿ ಕೊಟ್ಟಿದ್ದ, ಬಂಗಾರ ಬೆಳ್ಳಿ ಏನಿತ್ತು ಎಲ್ಲ ಕೊಟ್ಟಿದ್ದ. ನಂದೇನು ಮುಗ್ದೈತೆ ಆಗೈತೆ ಹೋಗಿತ್ತು ಅಂತು ತನ್ನ ಹಾಕಿದ್ರೆ ಉಂಡು ಅಲ್ಲೊಟ್ಟು ಇಲ್ಲೊಟ್ಟು ಕೊಂಡಿರ್ತೀನಿ ಅಂತ ತಿಳ್ಕೊಂಡು ಅಂದಿದ್ದ ಮುದುಕ. ಎಲ್ಲ ಇವನ ಕೈಯಾಗಿರೋ ತನಕ ಒಂದು ಲೆಕ್ಕಕ್ಕೆ ಚಲೋ ಇತ್ತು. ಯಾವಾಗ ಅಷ್ಟು ಕೊಟ್ಟ ಬಳಕ ಮತ್ತೆ ಬೇರೆನೇ ಆತವಂದು. ನೋಡೋರಿಲ್ಲ, ಅನ್ನ ಹಾಕೋರಿಲ್ಲ, ಮಾತಾಡ್ಸೋರಿಲ್ಲ, ಮನೆಯೊಳಗೆ ಗೂಗಿ ಆದಂಗೆ ಆತದು. ಒಂದೊಂದು ದಿವಸ ಉಪವಾಸನ ಕರೀತಾರೆ, ಈಗ ಕರೀತಾರೆ, ಆಗ ಕರೀತಾರೆ. ಉಪವಾಸನ ಕುಂಡ್ರಕತ್ತು ಮುದಕ ಸಾಕಾಗಿ ಊರೊಳಗೊಂದು ಮಠ ಇತ್ತು. ಮಠದ ಅಜ್ಜರಂತ ಬಂದ. ಯಪ್ಪ ಹಿಂಗಾಗಿಬಿಟ್ಟೈತಿ, ಭಾಳ ದುಡ್ದಿದ್ದೀನಿ, ಸಿಕ್ಕಾಪಟ್ಟೆ ಹೊಲ ಮಾಡಿದ್ದೀನಿ, ನನ್ನ ಕೈ ಮೇಲೆ ಮನಿ ಮಾಡಿದ್ದೀನಿ, ನನ್ನ ಕೈ ಮೇಲೆ ಬಂಗಾರ ಬೆಳ್ಳಿ ಎಲ್ಲ ಮಾಡಿದ್ದೀನಿ. ಏನು ಮಾಡಿದ್ರಿ, ಏನೈತಿ? ಮಕ್ಕಳು ಸೊಸೆದೇರು ಈಗ ಸೇರಾವಲ್ರು, ನನಗೆ ಊಟ ಹಾಕಾವಲ್ರು. ಎಲ್ಲಿ ಹೋಗಬೇಕು, ಎಲ್ಲಿ ಪ್ರಾಣ ಕಳ್ಕೋಬೇಕು, ಏನು ಮುಂದೆ ಹೆಂಗೆ ನನ್ನ ಜೀವನ ಅನ್ನೋದು ಗೊತ್ತಾಗವಲ್ದು ಅಂತ ತಿಳ್ಕೊಂಡು ಗೋಳು ಹೇಳ್ಕೊಂಡ. ಗುರುಗಳು ವಿಚಾರ ಮಾಡಿ ಹೇಳಿದರು, ಒಂದು ಕಟ್ಟಿಗೆ ಪೆಟ್ಟಿಗೆ ಮಾಡಿಸು, ಇಷ್ಟ ಸಣ್ಣದು ಒಂದು ಚಲೋದು ಚಂದಂದು ಚಲೋದು ಒಂದು ಕಟ್ಟಿಗೆ ಪೆಟ್ಟಿಗೆ ಮಾಡಿಸು. ನಿನ್ನ ಹಳೆವಿದ್ದು ಅಂತಂತಂದ್ರೆ ಯಾವರೇ ಒಂದು ಜೊತೆ ಅದ್ರೊಳಗಿಡು, ಪ್ಯಾಕ್ ಮಾಡಿ ಮ್ಯಾಲ ಒಂದು ಕೆಂಪು ವಸ್ತ್ರ ಕಟ್ಟಿ ಚಲೋತ್ನಾಗ ಕಟ್ಟಿ ಬಗಲ ಹಿಡ್ಕೊಂಡು ಅಡ್ಡಾಡು ಅಂತಂತಂದ್ರೆ. ಯಾರ ಕೈಯಾಗೂ ಕೊಡಬೇಡ, ಯಾರಿಗೂ ತೋರಿಸ್ಬೇಡ ಅದ್ರೊಳಗೆ ಏನೈತೆ ಅಂತೇಳಿ. ಯಾರ ಕೇಳಿದ್ರು ಇದ್ರೊಳಗೆ ಏನೈತಿ ಅಂತೇಳಿದ್ರೆ ನಾ ಸತ್ತು ಬೆಳಕು ನೋಡ್ಕೊಳ್ರಿ ಅಂತ ತಿಳ್ಕೊಂಡಂತ ಅನ್ನು ಗುರುಗಳು ಒಂದು ಐಡಿಯಾ ಹೇಳಿಕೊಟ್ರಿ. ಆಯ್ತಂತ ತಿಳ್ಕೊಂಡು ಹೇಳಿ ಒಂದು ಡಬ್ಬಿ ಮಾಡಿಸದ, ಅದ್ರೊಳಗೆ ತನ್ನ 2 ಇಟ್ಟ ಹಳೆಯವು ಮ್ಯಾಲ ಬಟ್ಟಿ ಕಟ್ಕೊಂಡು ಬಗಲ ಹಿಡ್ಕೊಂಡು ಅಡ್ಡಾಡಕತ್ತ. ಯಾರೋ ಹೇಳಿದರು, ನಿಮ್ಮಪ್ಪ ಒಂದು ಹೊಸದ ಡಬ್ಬಿ ಹಿಡ್ಕೊಂಡು ಅಡ್ಡಾಡಕತ್ತೇನ ಬಗಲಾಗ, ಯಾರಿಗೂ ತೋರ್ಸವಲ್ಲ, ಯಾರು ನೋಡ್ತೀವಂತಂದ್ರೆ ತೋರ್ಸವಲ್ಲ, ನಾ ಸತ್ತು ಬೆಳಕು ನೋಡ್ಕೊಳ್ರಿ ಅನ್ನಗತ್ತಾನ. ಆ ತಕ್ಷಣದೊಳಗನ ಮಗ ಓಡಿ ಹೋಗಿ ಅಪ್ಪಗ ಮನೆಗೆ ಕರ್ಕೊಂಡು ಬಂದ. ಬಾಯಪ್ಪ ಅಲ್ಲಿ ಇಲ್ಲಿ ಯಾಕೆ ಅಡ್ಡಾಡ್ತಿ ಬಾ ಅಂತ ತಿಳ್ಕೊಂಡು. ಮುಂಚೆ ಮನೆ ಬಿಟ್ಟು ಹೋಗಲಿ ಅಂತಿದ್ರು, ಈಗ ಬಾಯಪ್ಪ ಅಲ್ಲಿ ಇಲ್ಲಿ ಯಾಕೆ ಅಡ್ಡಾಡ್ತಿ ಅಂತ ಕರ್ಕೊಂಡು ಬಂದ ಮನೆಗೆ. ಬಾಗಲ ಮುಂದೆ ಹಿಂಗೆ ಕಟ್ಟಿತ್ತು, ಕಟ್ಟಿ ಮೇಲೆ ಕುಂಡ್ರಕ್ಕೆ ಹೋದ. ಇಲ್ಲೇ ಕುಂಡ್ರತೀನಿ ಬಿಡಪ್ಪ ಅಂತೇಳಿ ಮುದಕ್ಕ. ಇಲ್ಲಿ ಬೇಡಪ್ಪ, ಒಳಗೆ ಬಾ, ಬೆಚ್ಚ ಒಳಗೆ ಬಾ, ಇಲ್ಲಿ ಥಂಡಿರ್ತೈತಿ, ಒಳಗೆ ಬಾ. ಕಾಳಜಿ ಚಾಲು ಆತು. ಮುದಕ ಚಲೋತ್ನಾಗಿ ಸ್ನಾನ ಮಾಡಿದ್ದಿಲ್ಲ, ವರ್ಷಗಟ್ಟಲೆ ಆಗಿತ್ತು. ಚಂದಾಗಿ ಸ್ನಾನ ಮಾಡೋ ಸೌಭಾಗ್ಯ ಸಿಕ್ಕಿದ್ದಿಲ್ಲ. ಒಳಗೆ ಕರ್ಕೊಂಡು ಹೋಗಿ ಕುಂಡ್ರಿಸಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಚಲೋದು ಬಿಸಿದು ಊಟ ಮಾಡಿಸಿ. ಗುರುಗಳು ಹೇಳಿದ್ರಲ್ಲ, ಮುದುಕನು ಭಾರಿ ಬೇರೆಕಿರಿ. ಅವ ಸ್ನಾನಕ್ಕೆ ಹೋದ್ರೂ ಬಗಲಾಗ ಹಿಡ್ಕೊಂಡ ಹೋಗಿದ್ದ, ಅಲ್ಲೇ ಬಚ್ಚಲ್ ದಂಡಿಗೆ ಇಟ್ಟಿದ್ದ, ಸ್ನಾನ ಮಾಡಿದ್ದ. ಅವ ಊಟಕ್ಕೆ ಕುಂತಾನಂತಂದ್ರೆ ಹಿಂಗೆ ತೊಡಿ ಬಿಡ್ಕೆ ಇಟ್ಕೊಂಡನ ಕುಂತಿದ್ದ. ಅದನ್ನು ಅವ ಮಲ್ಕೊಳಕ್ಕೆ ಹತ್ಯಾನಂತಂತಂದ್ರೂ ಹಿಂಗೆ ತಲೆ ಬಿಟ್ಕೊಂಡನ ಮಲ್ಕೊಂತಿದ್ದ ಮುದಕ ಆ ಡಬ್ಬಿನ. ಇವ್ರದು ಮುದುಕನ ಮೇಲೆ ಕಣ್ಣಿರಲಿಲ್ಲ ಆ ಡಬ್ಬಿ ಮೇಲೆ. ಯಾಕ? ಕೆಂಪು ಬಟ್ಟೆ ಅದು, ಮಿರಿ ಮಿರಿ ಮಿಂಚಕತ್ತಿತ್ತು. ಕುತ್ತನಿ ಬಟ್ಟಿ, ಕೆಂಪು ಬಟ್ಟಿ ಭಾಳ ಚಂದಿತ್ತು. ಇವರ ಮನ್ಯಾಗ ಮಕ್ಕಳು ಸೊಸೆದೇವರು ಮನಸ್ಸಿನಾಗ ಮಾಡಿಕೊಂಡ್ರು, ಮುದುಕ ಜಗ್ ದುಡ್ದೈತಿ, ನಮಗೆ ಕೊಡೋಷ್ಟು ಕೊಟ್ಟು ಉಳ್ದಿದ್ದೆಲ್ಲ ಪೆಟೆಗೆ ಇಟ್ಕೊಂಡು ಅಡ್ಡಾಡಕತ್ತೈತಿ ನೋಡಿ, ಎಲ್ಲಿತ್ತೋ ಏನೋ ಈಗ ಹೊರಗೆ ತೊಗೊಂಬಂದೈತಿ ಮುದುಕ ಅಂತ.
ರಗಡೈತಿ, ಮನಗಂಡೈತಿ, ಸಾಕಷ್ಟೈತಿ, ಬಂಗಾರ ಬೆಳ್ಳಿ ಏನೇನೈತೆ ಅದ್ರೊಳಗೈತಿ, ಹಿಡ್ಕೊಂಡು ಅಡ್ಡಾಡಗತ್ತೈತಿ ನೋಡು ಮುದುಕ ಅಂತ. ಒಂದು ದಿವಸ ಕಳೀತು, 2 ದಿವಸ ಕಳೀತು. ಅವಾಗ ಕೇಳಿದರು, ನಿಧಾನಕ್ಕೆ ಅಪ್ಪಗೆ ಚಹಾ ಕುಡಿಸಿ, ಹಾಲು ಕುಡಿಸಿ, ಬೋರ್ಮಿಟ್ಟ ಹಾಕಿ ಕುಡಿಸಿ ಬೇಸಾಗಿ ಉಪಚಾರ ಮಾಡಿದ್ರಿ. ಹಂಗೆ ಕುತ್ಕೊಂಡು ಕೇಳಿದ್ರು, ಯಪ್ಪ ಅದರೊಳಗೆ ಏನೈತಿ ಅಂತ. ಮುದುಕಂದ, ನಾ ಸಾಯ ಮಟ್ಟ ಕೇಳ್ಬಿಡ್ರಿ, ನಾ ಸತ್ತ ತಕ್ಷಣ ಅದರೊಳಗೆ ಏನಿದ್ರು ನಿಮ್ಮದ ಅಂತೇಳಂತಂದ ಮುದುಕ. ನಾ ಯಾರಿಗೂ ಕೊಡಂಗಿಲ್ಲ ಅಂತೇಳಂತಂದ. ಅಲ್ಪ ಐತರಿ ಏನಾರ ಇರ್ತೈತಲೇ, ನನಗೆ ಬೇಕಲ್ಲ. ಮತ್ತು ನೀವು ಒಂದೊಂದು ಸಲ ಊಟ ಹಾಕ್ತೀರಿ, ಒಂದೊಂದು ಸಲ ಹಾಕಂಗಿಲ್ಲ, ಒಂದು ಸಲ ಮನೆಯಾಗ ಇಟ್ಕೊತೀರಿ, ಒಂದೊಂದು ಸಲ ಮನೆಯಾಗ ಇಟ್ಕೊಳ್ಳಂಗಿಲ್ಲ, ನನಗೆ ಬೇಕಲ್ಲ. ಮತ್ತು ಮುದಕ ಇದು ಜಬರ್ದಸ್ತ್ ಐತಿ ಬಿಡು ಅಂತೇಳಂತಂದ್ರು ಇವರು ಮಕ್ಕಳು. ಬೇಸಾಗಿ ಉಪಚಾರ ಮಾಡಕತ್ತರು. ಯಾರು ಚಲೋತ್ನಾಗಿ ನೋಡ್ಕೊತಾರ ಅವರಿಗೆ ಇದು ಅಂತ ತಿಳ್ಕೊಂಡು ಹೇಳ್ದ ಮುದಕ. ಬೇಸಾಗಿ ಉಪಚಾರ ಮಾಡಕತ್ತರು. ಹೆಂಗೆ ಸೊರಗಿತ್ತ ಮುದಕ ಹಂಗೆ 1 ತಿಂಗಳು 2 ತಿಂಗಳು ಅನ್ನೋದ್ರೊಳಗೆ ಹಂಗೆ ಮತ್ತೆ ತಯಾರಾತ್ರಿ. ಬಿಸಿ ಅದು ಸಿಗಾಕತ್ರಿ. ಏನು ಮಾಡಿದ್ರು ಆ ಪೆಟ್ಟಿಗೆ ಮಾತ್ರ ಬಗಲಾಗಿಂದ ಬಿಡ್ತಿದ್ದಿಲ್ಲ. ಮುಂದೆ ಅದು 1 ವರ್ಷನೊಳಗೆ ಸಾಯೋದು 10 ವರ್ಷಕ್ಕೆ ಸತ್ತತ್ರಿ. 10 ವರ್ಷಕ್ಕೆ ಸತ್ತರ್ನು ಆ ಪೆಟ್ಟಿಗೆ ಒಳಗೆ ಏನೈತಂತ ಯಾರಿಗೂ ಗುಟ್ಟು ಬಿಟ್ಕೊಳ್ಳಿಲ್ಲ. ಗುರುಗಳು ಹೇಳಿದ್ರ ಹಂಗೆ, ನೀ ಬದುಕಬೇಕಂದ್ರೆ ಹಿಂಗೆ ಮಾಡಂತ. ಯಾರಿಗೂ ಗುಟ್ಟು ಬಿಟ್ಟು ಕೊಟ್ಟಿದ್ದಿಲ್ಲ. 10 ವರ್ಷ ಆದ ಬಳಿಕ ಸತ್ತ ತಕ್ಷಣವೇ ಆ ಹೆಣದ ಕಡೆಗೆ ಲಕ್ಷ್ಯ ಇಲ್ಲ. ಮಕ್ಕಳು ಸೊಸೆದೇರು ಎಲ್ಲರೂ ದುಂಡಗಾಗಿ ಆ ಪೆಟ್ಟಿಗೆನ ತಗೊಂಡು ಬಿಚ್ಚಿ ನೋಡಿದ್ರು. ಒಳಗೆ 2 ಹಳೆಯವು ಎಕ್ಕಡ. ಮೋಸ ಮಾಡಿದ್ನಲ್ಲೇ ಮುದುಕ ಅಂದ್ರು ಅವರು. ನಾವು ಏನೋ ಅನ್ಕೊಂಡು ಎಷ್ಟರ ಸೇವಾ ಮಾಡಿದ್ದೀವಿ, ಎಷ್ಟರ ಜೋಪಾನ ಮಾಡಿದ್ದೀವಿ. ಮುದುಕ ಅವಾಗ ಸತ್ತು ಹೊಕ್ಕಿತ್ತು. ಅಂಥದ್ದು 10 ವರ್ಷ ಬದುಕಿಸ್ಕೊಂಡೀವಿ. ಅದು ಡಾಕ್ಟ್ರ್ ಅಂದ್ರೆ ಡಾಕ್ಟ್ರ್ ಕರ್ಕೊಂಡು ಹೋದೀವಿ. ಇಡ್ಲಿ ಅಂದ್ರೆ ಇಡ್ಲಿ ಕೊಟ್ಟಿವಿ, ದ್ವಾಸೆ ಅಂದ್ರೆ ದ್ವಾಸೆ ಕೊಟ್ಟಿವಿ, ಮಿರ್ಚಿ ಅಂದ್ರೆ ಮಿರ್ಚಿ ಕೊಟ್ಟಿವಿ, ಎಲ್ಲ ತಿನ್ನಿಸಿದೀವಿ, ಎಲ್ಲ ತೊಳೆದೀವಿ, ಎಲ್ಲ ಬಳದೀವಿ. ಕೊನೆಗೆ ಹರಿದೀವಿ 2 ಎಕ್ಕಡ ಕೊಟ್ಟು ಹೋಗ್ತಿದ್ರು. ಹೆಣ ಎತ್ತಲಿ ಅಂದರು. ಅದಕ್ಕೆ ನೀವು ಏನು ಗಳಿಸಿದ್ರು ನಿಮ್ಮ ಸುತ್ತಲೂ ಇರೋರು ನೀವು ಗಳಿಸಿರ್ತಕ್ಕಂಥದ್ದು ನೋಡ್ತಾರೆ ವಿನಃ ನಿಮ್ಮನ್ನು ನೋಡಂಗಿಲ್ಲ. ನಿಮ್ಮನ್ನು ನೋಡುವಂಗೆ ಮಾಡಬೇಕು ಅಂತೇಳಂತಂದ್ರೆ ವಿದ್ಯೆ ಒಂದೇ. ನಿಮ್ಮ ಹತ್ರ ವಿದ್ಯೆ ಇತ್ತಂತಂದ್ರೆ ಇಡೀ ಜಗತ್ತ ನಿಮ್ಮ ಕಡೆಗೆ ನೋಡ್ತದೆ.